ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ವಿಪಕ್ಷಗಳಿಗೆ ಮಸೀದಿ ಚಿಂತೆ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೇನೇನೋ ಚಿಂತೆ. ಇದರ ನಡುವೆ ಕರ್ನಾಟಕ ರಾಜ್ಯದಲ್ಲಿ ಅರ್ಧ ಭಾಗ ಬರಗಾಲ, ಇನ್ನರ್ಧ ಭಾಗ ಮಳೆ, ಮತ್ತು ಕೆಲವು ಕಡೆ ಅತಿವೃಷ್ಟಿ, ಅನಾವೃಷ್ಟಿ, ಕೆಲವು ಕಡೆ ಪ್ರಕೃತಿಯ ವಿಕೋಪದಿಂದ ರಸ್ತೆಗಳು ಮತ್ತು ರೈತರು ಕಂಗಾಲಾಗಿ ಹೋಗಿದ್ದಾರೆ. ಬೆಳೆ ಬಿತ್ತನೆ ಮಾಡೋಕ್ಕಾಗದೆ ರೈತರು ಒದ್ದಾಡ್ತಿದ್ದಾರೆ. ಇದರ ನಡುವೆ ಆಡಳಿತ ಮತ್ತು ಪ್ರತಿಪಕ್ಷಗಳು ಕೆಲಸಕ್ಕೆ ಬಾರದ ವಿಚಾರಗಳಲ್ಲಿ ಮುಳುಗಿದ್ದಾರೆ. ಇವರು ವಿಪಕ್ಷದವರು ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಮಸೀದಿ ಬಗ್ಗೆ ಚಿಂತೆ ಶುರುವಾಗಿದೆ. ಕಾಂಗ್ರೆಸ್ನವ್ರಿಗೆ ಅವ್ರದ್ದಿನ್ನೇನೇನೋ ಚಿಂತೆ. ಸ್ನೇಹಿತರೆ, ಇದನ್ನು ಅತ್ಯಂತ ಗಂಭೀರವಾದಂಥ ವಿಚಾರ. ಇದರ ವಿಶ್ಲೇಷಣೆಗೆ ಪ್ರವೇಶವನ್ನು ಪಡೆಯೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಯಾರ್ಯಾರಿಗೆ ಏನೇನೋ ಚಿಂತೆ ಅಂತಾರಲ್ಲ, ಹಂಗೆ ಇವ್ರಿಗೆ ಏನೇನೋ ಚಿಂತೆ. ಸ್ನೇಹಿತರೆ ನೋಡಿ, ರಾಜ್ಯದಲ್ಲಿ ಈಗ ಅರ್ಧ ರಾಜ್ಯದಲ್ಲಿ ಮಳೆ, ಇನ್ನರ್ಧ ಕಡೆ ಬರಗಾಲ. ನೋಡಿ, ಕಾಲ ಕೆಟ್ಟೋಯ್ತು. ಒಂದ್ ಕಡೆ ಒಂದೇ ಕಡೆ ಪಕ್ಕದ ಹೊಲಕ್ಕೆ ಮಳೆ ಬರುತ್ತೆ, ಇನ್ನೊಂದು ಕಡೆ ಮಳೆ ಬರಲ್ಲ. ಏನಿದು? ಮೊದಲೆಲ್ಲ ಆ ರೀತಿ ಇರ್ತಿರ್ಲಿಲ್ಲ. ಪಕ್ಕದ ಊರಿಗೆ ಮಳೆ ಬಂತು, ಇನ್ನೊಂದು ಕಡೆ ಮಳೆ ಇಲ್ಲ. ಅರ್ಧ ರಾಜ್ಯಕ್ಕೆ ಮಳೆ ಇದೆ, ಇನ್ನರ್ಧ ರಾಜ್ಯಕ್ಕೆ ಮಳೆ ಇಲ್ಲ. ಒಂದು ಕಡೆ ವರ್ಷಧಾರ, ಇನ್ನೊಂದು ಕಡೆ ಭೀಕರ ಬರಗಾಲ. ಯಾಕೆ ಈ ರೀತಿ ಆಗ್ತಾ ಇದೆ? ಯಾಕೆ ಈ ರೀತಿಯ ತಾರತಮ್ಯ ಆಗ್ತಾ ಇದೆ? ಪ್ರಕೃತಿ ಅಂಥ ತಾರತಮ್ಯ ಯಾವತ್ತೂ ಮಾಡಿರಲಿಲ್ವಲ್ಲ. ಮನುಷ್ಯನ ದುರಾಸೆ, ಮನುಷ್ಯನ ಸ್ವಾರ್ಥ, ಪ್ರಕೃತಿಯ ಮೇಲೆ ಮನುಷ್ಯ ನಿರಂತರವಾಗಿ ನಡೆಸ್ತಿರುವಂಥ ಅತ್ಯಾಚಾರ, ದೌರ್ಜನ್ಯ, ಹಪಾಹಪಿ, ಸ್ವಾರ್ಥ. ಆ ಕಾರಣಕ್ಕೋಸ್ಕರ ಪ್ರಕೃತಿಯು ಕೂಡ ಮನುಷ್ಯನ ಜೊತೆ ಈಗ ಆಟ ಆಡೋದಕ್ಕೆ ಶುರು ಮಾಡಿದೆ. ಮಹಾತ್ಮ ಗಾಂಧೀಜಿಯವರ ಮಾತಿದೆಯಲ್ಲ, ಪ್ರಕೃತಿ ಮನುಷ್ಯನ ಆಸೆಗಳನ್ನು ಪೂರೈಸುತ್ತದೆಯೇ ಹೊರತು ದುರಾಸೆಗಳನ್ನಲ್ಲ. ಇಂಥ ಪರಿಸ್ಥಿತಿಯೊಳಗಡೆ ಒಂದು ಕಡೆ ಅರ್ಧ ರಾಜ್ಯಕ್ಕೆ ಮಳೆಯಾಗಿದೆ, ಇನ್ನರ್ಧ ರಾಜ್ಯಕ್ಕೆ ಮಳೆಯಾಗಿಲ್ಲ. ರೈತರು ಒಂದು ಕಡೆ ಬಿತ್ತನೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಇನ್ನೊಂದು ಕಡೆ ಮಳೆ ಆಗಿದೆ, ಅವರಿಗೆ ಏನೇನು ವ್ಯವಸ್ಥೆ ಮಾಡಬೇಕು. ಇಂಥ ಒಂದು ಸಂದಿಗ್ಧ ಸಂಕಷ್ಟ ಸ್ಥಿತಿಯಲ್ಲಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳು ಒಗ್ಗೂಡಿ ಕೆಲಸ ಮಾಡಬೇಕಾಗಿತ್ತು. ಆಡಳಿತ ಪಕ್ಷಕ್ಕೆ ಪ್ರತಿಪಕ್ಷಗಳು ಒಂದಷ್ಟು ಒಳ್ಳೊಳ್ಳೆಯ ಸಲಹೆಗಳನ್ನು ಕೊಡಬೇಕಾಗಿತ್ತು. ಆಡಳಿತ ಪಕ್ಷ ತುಂಬ ರಾಜ್ಯದ ರೈತರ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಇನ್ನಷ್ಟು ಇಂಪ್ಲಿಮೆಂಟ್ ಆಗಿ ಗಂಭೀರವಾಗಿ ಕೆಲಸ ಮಾಡಬೇಕಾಗಿತ್ತು. ನಿಜವಾಗ್ಲೂ ಅದು ಆಗ್ತಾ ಇದೆಯಾ ಅಂತ ನೋಡಿದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ನೋಡಿ, ಈಗ ಒಂದಷ್ಟು ಡೀಟೇಲ್ಸನ್ನು ನಿಮಗೆ ಕೊಡ್ತೀನಿ. ನೋಡಿ, ಹೆಚ್ಚಿನ ಜಿಲ್ಲೆಗಳಲ್ಲಿ 60%ಕ್ಕಿಂತ ಕಡಿಮೆ ಮಳೆ ಆಗಿದೆ. ಮಳೆ ಬಂದಿದೆ, ಆದರೆ 60%ಕ್ಕಿಂತ ಕಡಿಮೆ ಆಗಿದೆ. ಮುಂಗಾರು ಮಳೆ ಎಲ್ಲ ಕಡೆ ಒಂದು ರೀತಿ ರೈತರಲ್ಲಿ ಒಂದು ಜೀವ ಕಳೆಯನ್ನು ಕೊಡಬೇಕಾಗಿತ್ತು, ಆದರೆ ಈ ವರ್ಷ ಹಂಗಾಗ್ತಾ ಇಲ್ಲ. ಆಮೇಲೆ 84 ಲಕ್ಷ ಹೆಕ್ಟೇರ್ ಪೈಕಿ 28 ಲಕ್ಷ ಹೆಕ್ಟೇರ್ನಲ್ಲಷ್ಟೇ ಬಿತ್ತನೆಯಾಗಿದೆ. ಇನ್ನು ಉಳಿದ ರೈತರ ಕತೆ ಏನು? ಅವರು ಬಿತ್ತನೆ ಮಾಡಲಿಲ್ಲ ಅಂತಂದರೆ ಅವರ ಬದುಕು ಇಲ್ಲ. ರೈತ ಬಿತ್ತನೆ ಮಾಡಿ, ಕೃಷಿ ಚಟುವಟಿಕೆ ಮಾಡಿ, ಬೆಳೆ ಬೆಳೆದು, ಆ ಬೆಳೆಯನ್ನು ಬೆಳೆದು ಆ ದುಡ್ಡಲ್ಲಿ ಬದುಕನ್ನು, ಜೀವನವನ್ನು, ಸಂಸಾರವನ್ನು ನಡೆಸಬೇಕಾಗತ್ತೆ. ಅಂತಹ ರೈತ ಬಿತ್ತನೆ ಕೆಲಸವನ್ನೇ ಮಾಡಲಿಲ್ಲ ಅಂದರೆ ಅವನ ಬದುಕಿನ ಕತೆ ಏನು? ಅವನ ಅನ್ನದ ಪ್ರಶ್ನೆ. ಜಗಕ್ಕೆಲ್ಲ ಅನ್ನ ಕೊಡುವಂಥ ರೈತ ಅವನು ಬಿತ್ತನೆ ಮಾಡಲಿಲ್ಲ ಅಂದರೆ ಅವನ ಅನ್ನದ ಬಟ್ಟಲಿನ ಕತೆ ಏನು? ಅವನ ಹೊಟ್ಟೆಯ ತುತ್ತಿನ ಚೀಲದ ಕತೆ ಏನು? ಅವನ ಕುಟುಂಬದ ಕತೆ ಏನು? ಅತ್ಯಂತ ಗಂಭೀರವಾಗಿ ರಾಜ್ಯ ಸರ್ಕಾರ, ವಿಪಕ್ಷಗಳು ಯೋಚನೆ ಮಾಡಬೇಕಾಗಿದೆ. ಆಮೇಲೆ 80ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರಗಾಲ, ಮಳೆ ಆಗಿಲ್ಲ. ತುಂಗಭದ್ರಾ, ಕಬಿನಿ, ಕಾವೇರಿ, ಲಿಂಗನಮಕ್ಕಿ ಬಹುತೇಕ ಅಣೆಕಟ್ಟುಗಳಲ್ಲಿ ಜಲ ಸಂಗ್ರಹ ಕುಸಿತ ಆಗಿದೆ. ಇತ್ತೀಚೆಗೆ ಒಂದು 2-3 ದಿನ ಮಳೆ ಚೆನ್ನಾಗಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲಿ ನೀರು ಬಂದಿರಬಹುದು ಈ ಜಲಾಶಯಗಳಲ್ಲಿ. ರಾಜ್ಯದ ಒಟ್ಟು 84.10 ಲಕ್ಷ ಹೆಕ್ಟೇರ್ ಬಿತ್ತನೆ ಪ್ರದೇಶಗಳಲ್ಲಿ 28.3 ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಮಾತ್ರ ಬಿತ್ತನೆ ಆಗಿರುವಂಥದ್ದು. ಇನ್ನು ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಮಂಡ್ಯ ಇಲ್ಲೆಲ್ಲ ಸ್ವಲ್ಪ ಬರದ ಛಾಯೆ ಆವರಿಸಿದೆ. ಇಂಥ ಸಂದರ್ಭದಲ್ಲಿ ನೋಡಿ, ರಾಜ್ಯ ಸರ್ಕಾರದ ಪಾತ್ರವನ್ನು ನೋಡೋದಾದ್ರೆ DK ಶಿವಕುಮಾರ್ ಅವರು ತನ್ನ ಈ ಸಚಿವ ಸಂಪುಟದಲ್ಲಿ ಅಗತ್ಯವಿರುವಂಥ ಏನು ಸ್ಥಾನಗಳು ಖಾಲಿ ಇದಾವಲ್ಲ ಅವನ್ನೆಲ್ಲ ತುಂಬಿಸ್ಕೊಂಡು ಎಂಟೈರ್ ಕರ್ನಾಟಕಕ್ಕೆ ಕಳಿಸಬೇಕು. ಸಂಬಂಧಪಟ್ಟ ಎಲ್ಲ ಸಚಿವರುಗಳನ್ನು ಏನೇನು ಆಗ್ತಾ ಇದೆ ವರದಿಯನ್ನು ಕೊಡಿ. ಈಗ ಸದ್ಯಕ್ಕೆ
ಒಂದಷ್ಟು ಟೀಮ್ ಇದೆ. ಈಗಿರುವ ಶಾಸಕರಿಗೆ ಜವಾಬ್ದಾರಿಗಳನ್ನು ಕೊಟ್ಟು, ಸಚಿವರಿಗೆ ಜವಾಬ್ದಾರಿಯನ್ನು ಕೊಟ್ಟು, ತಾವು ಮಾತ್ರ ಎಲ್ಲ ಕಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ನೀವೇನೋ ಆ ಕಡೆ ಕಲ್ಯಾಣ ಕರ್ನಾಟಕಕ್ಕೆ ಹೋಗಿದ್ದೀರಿ, ನೀವು ಅಲ್ಲಿಗೆ ಹೋಗಿ ಮಾತ್ರಕ್ಕೆ ಎಲ್ಲ ಸಮಸ್ಯೆ ಬಗೆಹರಿಯಿತು ಅಂತ ಅಂದ್ಕೊಳಕ್ಕಾಗತ್ತಾ? ಆಗೋದಿಲ್ಲ. ಹಾಗಾಗಿ ಶಾಸಕರಿಗೆ ಮತ್ತೆ ನಿಮ್ಮ ಪಕ್ಷದ ಬೇರೆ ಬೇರೆ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಜವಾಬ್ದಾರಿಯನ್ನು ಕೊಟ್ಟು ಕಳಿಸಿ. ನೀವು ಈ ಪ್ರದೇಶವನ್ನು ಅಥವಾ ಈ ತಾಲೂಕನ್ನು, ಈ ಜಿಲ್ಲೆಗಳನ್ನು ನೀವು ಏನು ಫೋಕಸ್ ಮಾಡಿ ಅಲ್ಲಿ ಏನಾಗಿದೆ, ಅಧಿಕಾರಿಗಳ ಜೊತೆ ಒಂದು ಮತ್ತು DC, ಅಲ್ಲಿನ ತಹಶೀಲ್ದಾರು ಇವ್ರ ಜೊತೆ ಎಲ್ಲ ಒಂದು ಸಮಾಲೋಚನೆಯನ್ನು ಮಾಡಿ ಸರಿಯಾದ ವಿವರಣೆಯನ್ನು ತೆಗೆದುಕೊಂಡು ಕೊಡಿ ಸರ್ಕಾರಕ್ಕೆ ಅಂತೇಳಿ ನೀವು ಸೂಚನೆ ಕೊಡಬೇಕು. ರೈತರಿಗೆ ಇನ್ನು ಅರ್ಧ ರಾಜ್ಯದಲ್ಲಿ ಬರಗಾಲ ಆಗಿದೆ, ಅವರು ಏನು ಮಾಡಬೇಕು? ಬಿತ್ತನೆ ಆಗಿಲ್ಲ, ಕೆಲವು ಕಡೆ ಬಿತ್ತನೆ ಮಾಡಿದ್ದಾರೆ ಆದರೆ ಮಳೆ ಇಲ್ಲ, ಬೆಳೆ ನಾಶ, ಎಲ್ಲ ಅವರೇ ಎಲ್ಲ ಬೆಳೆ ನಾಶ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಬೆಳೆ ಏನು ವಿಮೆ ಆಗಿದೆ, ಯಾರಿಗೆಲ್ಲ ಪರಿಹಾರ ಕೊಡಬೇಕಾಗಿದೆ, ಯಾರೆಲ್ಲ ಬಿತ್ತಿಲ್ಲ ಅವ್ರ ಕತೆ ಏನು, ಸಾಲ ಮನ್ನಾ ಮಾಡುವ ಅವಶ್ಯಕತೆ ಇದೆಯಾ, ಮಾಡೋದಾದ್ರೆ ಎಂಥ ರೈತರಿಗೆ ಮಾಡಬೇಕಾಗಿದೆ, ಎಷ್ಟು ಪ್ರಮಾಣದಲ್ಲಿ ಸಾಲ ಮಾಡಿದ್ದಾರೆ, ಇದನ್ನೆಲ್ಲ ಬಹಳ ತುಂಬ ತುರ್ತಾಗಿ ಗಂಭೀರವಾಗಿ ಯೋಚನೆ ಮಾಡುವಂಥ ಕೆಲಸ ಇದು. ರಾಜ್ಯ ಸರ್ಕಾರ, ಆಡಳಿತಾರೂಢ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಕೆಲಸ ಇದು. ಆದರೆ ನಾನು ಸಚಿವ ಸ್ಥಾನ ಗಿಟ್ಟಿಸ್ಕೋಬೇಕು, ನಾನು ಅದು ಮಾಡ್ಕೋಬೇಕು, ನಾನು ಇದು ಮಾಡಬೇಕು ಅಂತೇಳಿ ಇದರಲ್ಲೇ ಮುಳುಗಿದ್ರೆ ಕತೆ ಏನು? DK ಶಿವಕುಮಾರ್ ಅವರು 1 ತಿಂಗಳಾಯ್ತು ಅಧಿಕಾರವನ್ನು ವಹಿಸ್ಕೊಂಡು, ಮಾಡಲೇಬೇಕು. ನಾನೇನೋ ಬಂದು 30 ದಿನ ಆಗಿಲ್ಲ ಕಂಟ್ರಿ ಅಂತ ಅನ್ನಂಗಿಲ್ಲ, ಏನು ಮಾಡೋಕ್ಕಾಗಲ್ಲ. ನೀವು 30 ದಿನ ಆದರೂ ಬನ್ನಿ, 20 ದಿನ ಆದರೂ ಬನ್ನಿ, 2 ವರ್ಷ ನೀವು ಕಂಪ್ಲೀಟ್ ಆದರೂ ಮಾಡಿ. ಈಗ ನೀವು ಮುಖ್ಯಮಂತ್ರಿ, ನಿಮ್ಮ ಜವಾಬ್ದಾರಿ ಹೆಚ್ಚಿದೆ, ಮಾಡಿ. ಇದು ಒಂದು ಕತೆ. ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಒಂದು ಕಡೆ ಬರಗಾಲ, ಇನ್ನೊಂದು ಕಡೆ ಮಳೆ ಆಗಿದೆ, ಏನೇನೋ ಸಮಸ್ಯೆಗಳಿದ್ದಾವೆ. ಅವನ್ನೆಲ್ಲ ಸಮಗ್ರ ವರದಿಯನ್ನ ತರಿಸ್ಕೊಂಡು ಯಾವ್ಯಾವ ಪ್ರದೇಶಗಳನ್ನು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು, ಎಷ್ಟು ಅನುದಾನ ಕೊಡಬೇಕಾಗಿದೆ, ಸರ್ಕಾರ ಏನು ಸಹಾಯ ಮಾಡಬೇಕಾಗಿದೆ, ಅವರ ನೆರವಿಗೆ ಎಲ್ಲಿ ನಿಲ್ಲಬೇಕಾಗಿದೆ ಅನ್ನೋ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಇನ್ನು ವಿಪಕ್ಷಗಳ ಪಾತ್ರ, ನನಗೆ ಅಶೋಕ್ ಅವರ ಸ್ಟೇಟ್ಮೆಂಟನ್ನು ನೋಡಿದೆ. ಅವರು ಒಂದು ಮಾಧ್ಯಮಗಳ ಮುಂದೆ ಮಾತಾಡ್ತಾ ಒಂದು ಹೇಳಿಕೆ ಕೊಡ್ತಿದ್ದಾರೆ. DK ಶಿವಕುಮಾರ್ ಅವರು ಹಣೆಗೆ ವಿಭೂತಿ ಕುಂಕುಮ ಅಷ್ಟೇ ಹೊರಗಡೆ ಕಾಣಂಗೆ ಹಾಕೊಳ್ತಾರೆ, ಅವರ ಮನಸ್ಸಲ್ಲಿ ಒಳಗಡೆ ಮಸೀದಿ ತುಂಬ್ಕೊಂಡಿದೆ ಅಂತ ಹೇಳ್ತಾರೆ. ವಿಪಕ್ಷ ನಾಯಕರೇ ನೀವಿದ್ದೀರ ಕರ್ನಾಟಕದಲ್ಲಿ, BJಪಿಗರು ಕರ್ನಾಟಕದಲ್ಲಿ ಇದ್ದಾರ ಜೀವಂತವಾಗಿ? ವಿರೋಧ ಪಕ್ಷ ಅಂತೇಳಿ ಅದು ಆಕ್ಟಿವ್ ಆಗಿದೆಯಾ ಅನ್ನೋದೇ ಪ್ರಶ್ನೆ. ನಿಮ್ಮದು ಜವಾಬ್ದಾರಿ ಬಹಳ ಇದೆ. ಅಶೋಕ್ ಅವರೇ, ನೀವು ಒಂದು ರೀತಿ ಶಾಡೋ CM ಇದ್ದ ಹಾಗೆ, ನಿಮ್ದು ಬಹಳ ಮಹತ್ತರವಾದ ಪಾತ್ರ. ಸರ್ಕಾರ ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾ ಇದೆ, ಎಲ್ಲಿ ಎಡವುತ್ತಾ ಇದೆ, ಸರಿಯಾಗಿ ರೈತರಿಗೆ ಸ್ಪಂದಿಸ್ತಾ ಇದೆಯಾ, ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದಾರಾ ಅಧಿಕಾರಿಗಳು, ಸಚಿವರು, ಶಾಸಕರುಗಳು, ಆಡಳಿತ ಯಂತ್ರ ಏನು ಮಾಡ್ತಾ ಇದೆ ಅಂತೇಳಿ ನೀವು ತುಂಬಾ ಕ್ರಿಯಾಶೀಲವಾಗಿ ಇಡೀ ರಾಜ್ಯಾದ್ಯಂತ ಒಂದು ಏನು ಪ್ರವಾಸ ಮಾಡಬೇಕಾಗಿದೆ. ನಿಮ್ದು ಸಾಂವಿಧಾನಿಕ ಹುದ್ದೆ ಅಶೋಕ್ ಅವ್ರದ್ದು, ನಿಮ್ದು ಮಹತ್ತರವಾದ ಕೆಲಸ. ಸರ್ಕಾರಕ್ಕಿಂತಲೂ ನೀವು ಅಲ್ಲಿ ಒಂದು ವರದಿಯನ್ನು ತರಿಸ್ಕೋಬೇಕು. ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಏನೇನು ಕತೆ ಆಗಿದೆ, ಎಷ್ಟು ಬೆಳೆ ನಷ್ಟ ಆಗಿದೆ, ಎಷ್ಟು ಹೆಕ್ಟೇರ್ ಬಿತ್ತನೆ ಆಗಿದೆ, ಬಿತ್ತನೆ ಆಗಿಲ್ಲ, ಎಲ್ಲೆಲ್ಲಿ ಬರಹ ಪರಿಹಾರ ಕೊಡಬೇಕಾಗಿದೆ, ಪ್ರಕೃತಿ ವಿಕೋಪ ಆಗಿದೆ, ಏನು ಕತೆ ಅಂತ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಬೇಕಾಗಿತ್ತು. ಅವ್ರ ಸ್ಟೇಟ್ಮೆಂಟ್ ನೋಡ್ರೆ ನನಗೆ ಬಹಳ ಬೇಸರ ಆಯಿತು, ಆಘಾತ ಆಯಿತು. ಇನ್ನೂ ಬರೀ ಈ BJಪಿಗರದ್ದು ಇದೇ ಕತೆನಾ? ಬಾಯಿ ಬಿಟ್ರೆ ಹಿಂದೂ ಧರ್ಮ, ಬಾಯಿ ಬಿಟ್ರೆ ಮುಸ್ಲಿಮು, ಬಾಯಿ ಬಿಟ್ರೆ ಪಾಕಿಸ್ತಾನ, ಬಾಯಿ ಬಿಟ್ರೆ ಮಸೀದಿ. ಅವ್ರು ಹೇಳ್ತಾರೆ DK ಶಿವಕುಮಾರ್ ಅವರು ಮನಸ್ಸಲ್ಲಿ ಅವರು ಏನೋ ವಿಭೂತಿ ಕುಂಕುಮ ಹೊರಗಡೆ ಎಲ್ಲ ಹಿಂದೂ ಥರ ಕಾಣ್ತಾರೆ, ಒಳಗಡೆ ಮಸೀದಿ. ನಿಮಗೆ ಯಾಕೆ ಮಸೀದಿ ಚಿಂತೆ ಯಾಕೆ? ನಿಮಗೆ ಹಿಂದೂ ಧರ್ಮದ ಕತೆ ಯಾಕೆ? ಜನ ಸಾಯ್ತಾ ಇದ್ದಾರೆ ಸ್ವಾಮಿ, ಜನ ಸಾಯ್ತಾ ಬಿದ್ದಿದ್ದಾರೆ. ನೀವು ವಿಪಕ್ಷ ನಾಯಕರಾಗಿ ಸಿದ್ದರಾಮಯ್ಯ ರಾಜ್ಯದಲ್ಲಿ ಒಂದು ಒಳ್ಳೆ ಮಾದರಿಯನ್ನು ಕೊಟ್ಟು ಹೋಗಿದ್ದಾರೆ. ನಿಮ್ಮದೇ ಪಕ್ಷದ ಯಡಿಯೂರಪ್ಪನವರು ವಿಪಕ್ಷ ನಾಯಕನಾಗಿ ಸದನದಲ್ಲಿ ಗುಡುಗಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಸಾಧನೆ ಅಥವಾ ಏನು ಪ್ರಸಿದ್ಧಿಗಿಂತ ಅವರು ವಿಪಕ್ಷ ನಾಯಕರಾಗಿ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಆ ಮಟ್ಟದಲ್ಲಿ ಏನು ಸದನದಲ್ಲಿ ವಿಧಾನಸಭೆಯಲ್ಲಿ ಗುಡುಕ್ತಾ ಇದ್ರು ಯಡಿಯೂರಪ್ಪನವರು, ಅಂಕಿ ಅಂಶಗಳನ್ನ ವಿಚಾರಗಳನ್ನ ಇಟ್ಕೊಂಡು ರೈತರ ಪರವಾಗಿ. ನೀವುಗಳು ಏನ್ ಮಾಡ್ತಾ ಇದ್ದೀರಾ? BJಪಿಗರು, ಅಶೋಕ್ ಅವರು, ವಿಜಯೇಂದ್ರ ಅವರು ಏನ್ ಮಾಡ್ತಾ ಇದ್ದೀರಿ? ನೀವು ಅಲ್ಲೆಲ್ಲೆಲ್ಲ ಕುತ್ಕೊಂಡು ಬರೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ. ಅವರು DK ಶಿವಕುಮಾರ್ ಕುಂಕುಮ ಹಚ್ಕೊಂಡ್ರು, DK ಶಿವಕುಮಾರ್ ವಿಭೂತಿ ಹಚ್ಕೊಂಡ್ರು, ಕೇಸರಿ ಶಾಲ ಹಾಕೊಂಡ್ರು, ದೇವಸ್ಥಾನಕ್ಕೆ ಹೋದ್ರು, ಅವ್ರೊಳಗಡೆ ಮಸೀದಿ ಇದೆ, ಬರೀ ಇದೇನಾ? ಆಯ್ತಪ್ಪ, ಏನೋ ಚುನಾವಣೆ ಬಂತು, ಅವಾಗ ಒಂದ್ ಸ್ವಲ್ಪ ಕೇಸರಿ ರಾಜಕಾರಣ ಏನೇನೋ ಮಾಡ್ಕೊಳ್ರಿ ಅಂತ ಹೇಳಿ ಜನ ಸುಮ್ಮನಿರ್ಬೋದು. ನಿಮ್ದು 24x7 ಬರೀ ಕೇಸರಿ ರಾಜಕಾರಣ, 24x7 ಬರೀ ಕೋಮು ರಾಜಕಾರಣನ. ಜವಾಬ್ದಾರಿ ಇರ್ಬೇಕಲ್ವಾ ಅಶೋಕ್ ಅವರೇ? ನೀವು ಎಂಟೈರ್ ಕರ್ನಾಟಕದ ಸಮಗ್ರ ಚಿತ್ರಣವನ್ನು ತೆಗೆದುಕೊಂಡು ಸರ್ಕಾರ ಎಲ್ಲಿ ಎಳುತ್ತಾ ಇದೆ, ಸರ್ಕಾರದ ವೈಫಲ್ಯಗಳೇನು ಅಂತ ಹೇಳಿ ಎತ್ತಿ ಹಿಡಿದು ಅವ್ರನ್ನ ಜಾಡಿಸ್ಬೇಕಾಗಿದೆ, ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸ್ಬೇಕಾಗಿದೆ. ನಿಮ್ಮನ್ನು ನೋಡಿದ್ರೆ ಅವರು ಏನು
ಕಾಂಗ್ರೆಸ್ಸಿಗರು ಡಿ ಕೆ ಶಿವಕುಮಾರ್ ಅವರು ನಿಮ್ಮ BJPಗರನ್ನು ಸೀರಿಯಸ್ ಆಗಿ ತೆಗೆದುಕೊಂಡೇ ಇಲ್ಲ. ಯಾಕೆಂದರೆ ನೀವು ಕುಂಭಕರ್ಣ ನಿದ್ದೆಯಲ್ಲಿ ಗಡದ್ದಾಗಿ ನಿದ್ದೆ ಮಾಡ್ತಾ ಇದ್ದೀರಿ. ಎಲ್ಲೋ ಯಾವಾಗ ಆಕ್ಟಿವ್ ಆದಾಗ ಅಲ್ಲಿ ಹಿಂದೂ ಧರ್ಮ, ಪಾಕಿಸ್ತಾನ, ಅಲ್ಲಿ ಮಸೀದಿ, ಮಂದಿರ, ಏನು ಮಾತಾಡ್ತಿದ್ದೀರಾ ನೀವು? ಏನು ಮಾತಾಡ್ತಿದ್ದೀರಿ? ರಾಜ್ಯ ಆತಂಕದಲ್ಲಿದೆ, ಕೆಲಸ ಮಾಡಿ. ನೀವು ಏನು ನಿಮ್ಮದು ಸಾಂವಿಧಾನಿಕವಾದಂಥ ಹುದ್ದೆ, ಎಲ್ಲ ಕಡೆ ನೀವು ಹೋಗಿ ವರದಿಯನ್ನು ತರಿಸ್ಕೊಳ್ಬೋದು, DCN ಮೀಟ್ ಮಾಡ್ಬೋದು, ಅಲ್ಲಿನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ಬೋದು, ಸರ್ಕಾರದ ಗಮನವನ್ನು ಸೆಳೀಬೋದು. ನೀವೇ ಈ ರೀತಿ ವೈಫಲ್ಯವನ್ನು, ಅಂದರೆ ನಿಮ್ಮ ವಿಪಕ್ಷ ಸ್ಥಾನದ ಜವಾಬ್ದಾರಿಯನ್ನು ನೀವು ಸರಿಯಾಗಿ ಮಾಡದ ನಿರ್ಲಕ್ಷ್ಯ ವಹಿಸಿದ್ರೆ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಮ ಭಯ ಇಲ್ಲ. ನೀವು ಕಾವಲು ನಾಯಿಯಾಗಿ ಅದನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು. ವಿಪಕ್ಷಗಳ ಭಯವೇ ಕಾಂಗ್ರೆಸ್ಗಿಲ್ಲ ಅಂತಂದ್ಮೇಲೆ ಅವ್ರು ಏನು ಮಾಡ್ತಾರೆ? ಅದಿನ್ನು ಮಲ್ಕೊಂಡಿದಾರ್ರಿ ಅವರು. ಒಳ್ಳೆ ಆಮೆ ಮತ್ತು ಮೊಲದ ಕಥೆ ಆಯಿತು. ನೀವು ಎಲೆಕ್ಷನ್ ಬಂದಾಗ ಆಕ್ಟಿವ್ ಆಗ್ತೀರಿ ಅಂತ ಕಾಣುತ್ತೆ. ನನಗಂತೂ ಭರವಸೆ ಇಲ್ಲ. ನೀವು ರಾಜಕಾರಣ ಏನಾದರೂ ಮಾಡಿ, ವಿಪಕ್ಷಗಳ ಜವಾಬ್ದಾರಿ ಬಹಳ ಮಹತ್ತರವಾದಂತು. ಈ ಸಂದರ್ಭದಲ್ಲಾದರೂ ನೀವು ಗರ್ಜನೆಯನ್ನು ಮೊಳಗಿಸಿ ಜನಪರವಾದ ಇಶ್ಯೂಗಳನ್ನು ಇಟ್ಕೊಂಡು ಜನರಿಗೆ ಸಹಾಯವಾಗುವ ರೈತರ ಸಮಸ್ಯೆಗಳು, ಜನಹಿತವಾದ ವಿಚಾರಗಳನ್ನ ಇಟ್ಕೊಂಡು ಮಾತಾಡಿ. ಈ ಕೆಲಸಕ್ಕೆ ಬಾರದ ಈ ಕಮ್ಯುನಲ್ ವಿಷಯಗಳನ್ನು, ಕಮ್ಯುನಲ್ ಕ್ಲಾಶಸ್ ಆಗುವಂಥ ವಿಚಾರಗಳನ್ನು, ಜನರ ಧಾರ್ಮಿಕ ಭಾವನೆಗಳಿಗೆ ಘಾಸಿ ಆಗುವಂಥ ವಿಚಾರಗಳನ್ನು ಯಾಕೆ ಮಾತಾಡ್ತೀರಿ? ಡಿ ಕೆ ಶಿವಕುಮಾರ್ ಅವರ ಏನಾದ್ರು ಹೇಳಿದಾರ? ನನ್ನನ್ನು ಹಿಂದೂ ಧರ್ಮಕ್ಕೆ ಬರೆದು ಕೊಟ್ಟಿದ್ದೀನಿ, ನನ್ನ ಒಳಗಡೆ ಮಂದಿರ ಇದೆ, ಮಸೀದಿ ಇದೆ ಅಂತ ಯಾಕೆ ಇಂತ ಮಾತಾಡ್ತೀರಿ? ನಿಮಗೆ ಈ ವಿಚಾರಗಳನ್ನ ಬಿಟ್ಟರೆ ಬೇರೆ ಏನೂ ಇಲ್ವಾ? ಈ ವಿಚಾರಗಳನ್ನು ಬಿಟ್ಟರೆ ನಿಮಗೆ ಬೇರೆ ಯಾವ ವಿಷಯಗಳೂ ಇಲ್ವಾ? ಎಷ್ಟೊಂದು ಜ್ವಲಂತ ಸಮಸ್ಯೆಗಳು ರಾಜ್ಯವನ್ನು ಕಾಡ್ತಾ ಇದ್ದಾವೆ. ಇದ್ರ ಬಗ್ಗೆ ಮಾತಾಡ್ರಿ. ನೋಡೋಣ. ನಮಸ್ಕಾರ.